ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕರ್ನಾಟಕ ರಾಜ್ಯ ಭ್ರಷ್ಟಾಚಾರದಲ್ಲಿ ನಂಬರ್ 1 ಆಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ನಡೀತಾ ಇದೆ. ಹೀಗಂತ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ಮುಖಭಂಗವನ್ನು ಮಾಡಿದರ ಜೊತೆಗೆ ಕರ್ನಾಟಕ ಸರ್ಕಾರಕ್ಕೆ ಮುಜುಗರವನ್ನು ಉಂಟು ಮಾಡಿದ್ದಾರೆ. ಹಾಗಾದರೆ ಇಂಥ ಸ್ಟೇಟ್ಮೆಂಟ್ ಕೊಟ್ಟವರು ಯಾರು? ಸರ್ಕಾರದ ಭಾಗವಾಗಿರುವಂತಹ ಒಬ್ಬ ವ್ಯಕ್ತಿ, ಒಬ್ಬ MLA ಇಂಥ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಸಿದ್ದು ಸರ್ಕಾರಕ್ಕೆ ಮುಖಭಂಗವನ್ನು ಮಾಡಿದ್ದಾರೆ. ಹಾಗಾದ್ರೆ ಆ ಮುಖಭಂಗವನ್ನು ಮಾಡಿದ ವ್ಯಕ್ತಿ ಯಾರು, ಅವ್ರ ಹೆಸರೇನು, ಇವೆಲ್ಲವನ್ನ ನೋಡೋಣ. ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲೇ ಭ್ರಷ್ಟಾಚಾರದಲ್ಲಿ ನಂಬರ್ 1 ಆಗಿದೆ. ಇಲ್ಲಿ ಅಧಿಕಾರಿಗಳ ಭ್ರಷ್ಟಾಚಾರ ಯಾರು ಕೇಳೋರಿಲ್ಲ. ಯಾಕಂದ್ರೆ MLAಗಳಾದಂತ ನಾವು, ಮುಖ್ಯಮಂತ್ರಿಗಳಾದಂತ ನಾವು, ಸಚಿವರಾದಂತ ನಾವು ಅವರ ಮೇಲೆ ನಿಗಾ ಇಡ್ತಾ ಇಲ್ಲ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಭ್ರಷ್ಟಾಚಾರ ನಡೀತಾ ಇದೆ. ಕರ್ನಾಟಕ ರಾಜ್ಯವೇ ಭ್ರಷ್ಟಾಚಾರದಲ್ಲಿ ನಂಬರ್ 1 ಆಗಿದೆ. ಅದರಲ್ಲೂ ಕಲ್ಯಾಣ ಕರ್ನಾಟಕದ ಭಾಗಗಳಲ್ಲಿ ಇವತ್ತು ಮಾಡಿದ ರಸ್ತೆ ನಾಳೆಗಿರ್ತಾ ಇಲ್ಲ. ಇವತ್ತು ಕಟ್ಟಿದ ಬಿಲ್ಡಿಂಗ್ 2 ವರ್ಷದಲ್ಲಿ ಉರುಳು ಬೀಳುತ್ತೆ. ಇವತ್ತು ಕಟ್ಟಿದಂತ ಒಂದು ದೊಡ್ಡ ರಸ್ತೆ ನಾಳೆ ಹಾಳಾಗಿ ಹೋಗುತ್ತೆ. ಹೀಗಾಗಿ ಇಲ್ಲಿ ಯಾರ ಮಾತು ಯಾರು ಕೇಳ್ತಲ್ಲ. ಎಲ್ಲರೂ ಕೂಡ ತಮ್ಮ ತಮ್ಮ ಭ್ರಷ್ಟಾಚಾರವನ್ನು ಮಾಡ್ಕೊಂಡು ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ದಾರೆ. ತಮ್ಮ ಈ ಭ್ರಷ್ಟಾಚಾರದ ಮುಖಾಂತರ ತಮ್ಮ ಹಣವನ್ನ ಅಥವಾ ಸರ್ಕಾರದ ಹಣವನ್ನ ತಮ್ಮ ಜೇಬಿಗೆ ಇಳಿಸ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು. ಇಲ್ಲಿನ ಅಧಿಕಾರಿಗಳು ಸರಿ ಇಲ್ಲ ಎನ್ನುವ ಹೇಳಿಕೆಯನ್ನ ಸರ್ಕಾರದ ಭಾಗವಾಗಿರುವಂತಹ ಆರ್ಥಿಕ ಸಲಹೆಗಾರರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು ನಿನ್ನೆ ಕೊಪ್ಪಳದಲ್ಲಿ ದೊಡ್ಡ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ರು. ಸಿದ್ದರಾಮಯ್ಯನವರಿಗೆ ಅವರದೇ ಆದ ಅಭಿಪ್ರಾಯ ಇರುತ್ತೆ. ಸಿದ್ದರಾಮಯ್ಯನವರು ಎಲ್ಲರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಆದ್ರೆ ಅವ್ರ ಹತ್ರ ಆಗ್ತಾ ಇಲ್ಲ. ಅಷ್ಟು ದೊಡ್ಡ ಮಟ್ಟನ ಈ ಭ್ರಷ್ಟಾಚಾರ ವ್ಯವಸ್ಥೆ ತನ್ನ ವ್ಯಾಪ್ತಿಯನ್ನ ಮಾಡ್ಕೊಂಡು ಬಿಟ್ಟಿದೆ. ಇಲ್ಲಿ ಯಾರ ಮಾತು ಯಾರು ಕೇಳುವಂತ ಪರಿಸ್ಥಿತಿಯಲ್ಲಿ ಯಾರು ಇಲ್ಲ. ಹಾಗಂತ ಹೇಳಿದವರು CM ಆರ್ಥಿಕ ಸಲಹೆಗಾರರಾದಂತ ಯಲಬುರ್ಗಾ ಕ್ಷೇತ್ರದಿಂದ ಬರೋಬ್ಬರಿ 6 ಬಾರಿ ಗೆದ್ದಂತ MLA ಬಸವರಾಜ ರಾಯರೆಡ್ಡಿ. ಇವರು ಕೂಡ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಕಾನೂನನ್ನು ಓದ್ಕೊಂಡಂತವರು. ಇವರಿಗೆ ರಾಜಕೀಯದ ಅಪಾರ ಜ್ಞಾನ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ತಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ಒಂದು ಬಜೆಟ್ಗೆ ಪೂರಕವಾಗುವಂತೆ ತಮಗೆ ಸಲಹೆಯನ್ನ ನೀಡುವ ದೃಷ್ಟಿಯಲ್ಲಿ ಆರ್ಥಿಕ ಸಲಹೆಗಾರರನ್ನಾಗಿ ನೇಮಕ ಮಾಡುತ್ತೆ ಸಿದ್ದು ಸರ್ಕಾರ. ಆದರೆ ಕೊಪ್ಪಳದ ಒಂದು ಜಿಲ್ಲಾ ಮಟ್ಟದ ಈ ಸಭೆಯಲ್ಲಿ ನಿನ್ನೆ ಆಡಿದಂತ ಮಾತಿದೆಯಲ್ಲ, ಬಸವರಾಜ ರಾಯರೆಡ್ಡಿ ಅವರು ಆಡಿದಂತ ಮಾತಿದೆಯಲ್ಲ, ಅದು ಈಗ ರಾಜಕೀಯ ವಲಯದಲ್ಲಿ ದೊಡ್ಡ ಕೋಲಾಹಲವನ್ನು ಉಂಟು ಮಾಡಿಬಿಟ್ಟಿದೆ. ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಅದು ಮುಂದುವರ್ಸಿ ಇರಲ್ಲ, ಉರುಳು ಬೀಳುತ್ತೆ. ಒಂದು ರಸ್ತೆಯನ್ನು ಮಾಡಿದ್ರೆ, ಒಂದು ಮಳೆ ಬಂತಂದ್ರೆ ಆ ಮಳೆಯಲ್ಲಿ ಪೂರ್ತಿ ಕೊಚ್ಕೊಂಡು ಹೋಗುತ್ತೆ. ಒಂದು ಗಿಡ ನೆಟ್ರೆ ಅರಣ್ಯ ಇಲಾಖೆ ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ಗಿಡಗಳನ್ನು ನೆಡುತ್ತೆ. ಆದ್ರೆ ಗಿಡ ನೆಟ್ಟ ಸ್ಥಳಕ್ಕೆ ಹೋದ್ರೆ ಅಲ್ಲಿ ಒಂದು ಗಿಡ ಕೂಡ ಇರುವುದಿಲ್ಲ ಅಂತ ಒಂದು ಸುಳ್ಳು ಲೆಕ್ಕಾಚಾರವನ್ನ ಅರಣ್ಯ ಇಲಾಖೆ ತೋರಿಸುತ್ತೆ. ಅರಣ್ಯ ಇಲಾಖೆ ಅಧಿಕಾರಿಗಳು ತೋರಿಸ್ತಾರೆ. ನಿಮ್ಗೆ 1 ಲಕ್ಷ ಗಿಡವನ್ನು ನೆಡುವ ನೆಪದಲ್ಲಿ ಅಷ್ಟು ಬಿಲ್ ಅನ್ನು ಪಾಸ್ ಮಾಡಿಸ್ಕೊಂಡ್ರು ಕೂಡ ಅಲ್ಲಿ ಕೇವಲ 5-6 ಸಾವಿರ ಗಿಡಗಳನ್ನು ಮಾತ್ರ ನೆಟ್ಟು ಮಿಕ್ಕ 90 ರಿಂದ 95 ಸಾವಿರ ಗಿಡಗಳನ್ನು ನೆಟ್ವಿ ಅಂತ ಲೆಕ್ಕಾಚಾರ ಮಾಡಿ ಕಾಂಟ್ರಾಕ್ಟರ್ಗಳಿಂದ ಬಿಲ್ ಅನ್ನು ವಸೂಲಿ ಮಾಡ್ತಾರೆ ಅರಣ್ಯ ಅಧಿಕಾರಿಗಳು ಎನ್ನುವ ಒಂದು ದೊಡ್ಡದಾದ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಹೀಗೆ ಆ ಸ್ಟೇಟ್ಮೆಂಟ್ ಕೊಡುವ ಭರದಲ್ಲಿ ಒಂದೊಂದೇ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ವ್ಯವಸ್ಥೆಯನ್ನು ಬಯಲಿಗೆಳೆದ್ರು. ಬಸವರಾಜ ರಾಯರೆಡ್ಡಿ ಅವರು ತಮ್ಮ ಈ ಭಾಷಣದಲ್ಲಿ, ತಮ್ಮ ಮಾತಿನಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿ ಯಾವ ಭ್ರಷ್ಟಾಚಾರದ ಕೂಪಗಳಿವೆ, ಎಷ್ಟೆಷ್ಟು ಹಣವನ್ನ ಪಡೆದುಕೊಳ್ತಾರೆ ಎನ್ನುವ ಪ್ರತಿಯೊಂದು ಮಾತನ್ನ ಹೇಳಿದ್ರು. ಸಿದ್ದರಾಮಯ್ಯನವರು ಕೂಡ ಭ್ರಷ್ಟಾಚಾರವನ್ನ ನಿಗಾ ವಹಿಸುವಲ್ಲಿ, ಭ್ರಷ್ಟಾಚಾರವನ್ನ ಕಂಟ್ರೋಲ್ ಮಾಡುವಲ್ಲಿ ತುಂಬಾ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದ್ರೆ ಅವರ ಹತ್ರ ಕೂಡ ಭ್ರಷ್ಟಾಚಾರವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವರ ಅಭಿಪ್ರಾಯ ಬೇರೆನೇ ಇರುತ್ತೆ. ಸಿದ್ದರಾಮಯ್ಯನವರು ಕೂಡ ಭ್ರಷ್ಟಾಚಾರದ ವಿರುದ್ಧವಾಗಿ ಮಾತನಾಡ್ತಾರೆ, ಆದ್ರೆ ಅವರ ಅಭಿಪ್ರಾಯ ಬೇರೆ ಇರುತ್ತೆ. ಆದ್ರೆ ನಾನು ಯಾವುದೇ ಮುಜುಗರಕ್ಕೆ ಒಳಗಾಗದೆ ನಮ್ಮ ಕರ್ನಾಟಕದಲ್ಲಿನ ಭ್ರಷ್ಟಾಚಾರ ವ್ಯವಸ್ಥೆಯನ್ನು ಬಯಲಿಗೆ ಎಳ್ಳಲೇಬೇಕು ಎನ್ನುವ ದೃಷ್ಟಿಯಲ್ಲಿ ಅನೇಕ ಬಾರಿ ಸಿದ್ದರಾಮಯ್ಯನವರಿಗೆ ಹೇಳಿದ್ದೇನೆ. ಆರ್ಥಿಕ ವ್ಯವಸ್ಥೆಯನ್ನ ಸರಿ ಮಾಡಬೇಕಾದ್ರೆ ನೀವು ಭ್ರಷ್ಟಾಚಾರವನ್ನ ಕಡಿಮೆ ಮಾಡಬೇಕು ಎನ್ನುವ ಒಂದು ಮಾತನ್ನ ಸಿದ್ದರಾಮಯ್ಯನವರಿಗೆ ಹೇಳಿದ್ದೇನೆ. ಅದರಲ್ಲೂ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಈ ಭ್ರಷ್ಟಾಚಾರದ ಕೂಪ, ಭ್ರಷ್ಟಾಚಾರದ ಈ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಅತಿಯಾಗಿ ಹೋಗ್ತಾ ಇದೆ. ಹಾಗಾಗಿ ಎಲ್ಲೇ ತನಕ ನಾವು ಭ್ರಷ್ಟಾಚಾರ ವ್ಯವಸ್ಥೆಯನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ, ಅಧಿಕಾರಿಗಳು ಮಾತು ಕೇಳಲ್ಲ ಅಂದ್ರೆ, ಅಧಿಕಾರಿಗಳು ಸಚಿವರ ಮಾತು ಕೇಳಲ್ಲ ಅಂದ್ರೆ ನಮ್ಮ ರಾಜ್ಯ ಈಗ ಭ್ರಷ್ಟಾಚಾರದಲ್ಲಿ ನಂಬರ್ 1 ಆಗಿದೆ. ಇನ್ನು ಮುಂದೆ ಹೀಗೆ ಬಿಟ್ರೆ ನಮ್ಮ ರಾಜ್ಯ ಅಧೋಗತಿಗೆ ಹೋಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಸ್ವತಃ ಸರ್ಕಾರದ ಭಾಗವಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು, ಬುದ್ಧಿವಂತ ರಾಜಕಾರಣಿ, ಯಲಬುರ್ಗಾ ಕ್ಷೇತ್ರದಿಂದ 6 ಬಾರಿ ಗೆದ್ದಂತವರು, ಕಲ್ಯಾಣ ಕರ್ನಾಟಕದ ಕೊಡುಗೆಗೆ ಅನೇಕ ಬಾರಿ ಅನೇಕ ತರಹದ ಹೆಲ್ಪ್ ಮಾಡಿದಂತವರು, ಈ ಹಿಂದೆ ಸಚಿವರಾಗಿಯೂ ಕೆಲಸ ಮಾಡಿದಂತ ಬಸವರಾಜ ರಾಯರೆಡ್ಡಿ ಅವರು ಇದೀಗ ಸರ್ಕಾರದ ವಿರುದ್ಧವೇ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ.
ಅದರಲ್ಲೂ ಅರಣ್ಯ ಇಲಾಖೆಯನ್ನ ಮೆನ್ಷನ್ ಮಾಡಿ ಅಥವಾ PWD ಇಲಾಖೆಯನ್ನ ಮೆನ್ಷನ್ ಮಾಡಿ ಹೇಳಿದಂತ ಒಂದು ವಾಕ್ಯ ಇದೆಯಲ್ಲ, ಅದು ಈಶ್ವರ್ ಖಂಡ್ರೆ ಅವರಿಗೆ ಎಷ್ಟರ ಮಟ್ಟಿಗೆ ತಲೆನೋವು ತಂದೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಒಬ್ಬ ವಿರೋಧ ಪಕ್ಷದವರು ಏನಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಿದೆ, ನಮ್ಮ ವಿರುದ್ಧ 40% ಕಮಿಷನ್ ಹೇಳಿದ್ರು ಕೆಂಪಣ್ಣನವರು. ಆದ್ರೆ ಅದೇ ಕೆಂಪಣ್ಣನವರು ಸರ್ಕಾರ ಬಂದ ನಂತರ, ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅದೇ ಕೆಂಪಣ್ಣನವರು 60% ಭ್ರಷ್ಟಾಚಾರ ನಡೀತಿದೆ, ಕಮಿಷನ್ ನಡೀತಿದೆ ಅನ್ನೋ ಹೇಳಿಕೆಯನ್ನು ನೀಡಿದ್ರು. ಆದ್ರೆ ಅದು ವಿರೋಧ ಪಕ್ಷದ ಹೇಳಿಕೆ ಎಂಬಂತ ರೀತಿಯಲ್ಲಿ ಅಷ್ಟಕ್ಕೆ ಮಹತ್ವ ಪಡೆದಿರಲಿಲ್ಲ. ಆದ್ರೆ ಸರ್ಕಾರದ ಭಾಗವಾಗಿರುವಂತ ಒಬ್ಬ ವ್ಯಕ್ತಿ, ಅದರಲ್ಲೂ ಈ ಹಣಕಾಸಿನ ವ್ಯವಸ್ಥೆನ ತಿಳ್ಕೊಂಡಿರುವಂತ ಸಿಎಂ ಆಪ್ತ ಸಲಹೆಗಾರನೂ ಆಗಿರುವಂತ ಸಿಎಂ ಆರ್ಥಿಕ ಸಲಹೆಗಾರರು ಆಗಿರುವಂತ ಬಸವರಾಜ ರಾಯರೆಡ್ಡಿ ಹೇಳಿದ ಈ ಮಾತಿಗೆ ಇದೀಗ ದೊಡ್ಡ ತೂಕ ಬರ್ತಾ ಇದೆ. ಜೊತೆಗೆ ಅವರ ಮಾತು ವಿರೋಧ ಪಕ್ಷದವರಿಗೆ ದೊಡ್ಡ ಆಹಾರವಾಗತ್ತೆ. ಸ್ವತಃ ಆರ್ಥಿಕ ಸಲಹೆಗಾರರಾಗಿರುವಂತ ಬಸವರಾಜ ರಾಯರೆಡ್ಡಿ ಅವರು ಕೊಟ್ಟಂತ ಈ ಹೇಳಿಕೆಯಿಂದ ದೊಡ್ಡ ಪುಷ್ಟಿ ಸಿಕ್ಕಂತ ಬಿಜೆಪಿಯವರು ಈಗ ಹಿರಿ ಹಿಗ್ತಾ ಇದ್ದಾರೆ. ಇದು ಯಾವ ಮಟ್ಟಿಗೆ ಮುಂದೆ ಯಾವೆಲ್ಲ ತಿರುವುಗಳನ್ನ ಪಡೆದುಕೊಳ್ಳುತ್ತೆ, ಬಸವರಾಜ ರಾಯರೆಡ್ಡಿ ಅವರ ಮಾತಿಗೆ ಸಿದ್ದರಾಮಯ್ಯನವರು ಯಾವ ತರ ಉತ್ತರವನ್ನು ಕೊಡ್ತಾರೆ, ಅದರಲ್ಲೂ DK ಶಿವಕುಮಾರ್ ಅವರು ಯಾವೆಲ್ಲ ರೀತಿಯ ಟಾಂಗನ್ನ ಕೊಡ್ತಾರೆ, ಇಲ್ಲ ಬಸವರಾಜ ರಾಯರೆಡ್ಡಿ ಹೇಳಿ ಸುಳ್ಳು ಅಂತ ಹೇಳ್ತಾರ ಅಥವಾ ಹೌದು ಇಲ್ಲಿ ಭ್ರಷ್ಟಾಚಾರ ನಡೀತಿದೆ ಅಂತ ಒಪ್ಕೊಳ್ತಾರ, ಸಿದ್ದರಾಮಯ್ಯನವರ ನಿಲುವು ಏನಾಗುತ್ತೆ, ಅಥವಾ ಇನ್ ಮುಂದೆ ಈ ಬಸವರಾಜ ರಾಯರೆಡ್ಡಿ ಅವರು ಹೇಳಿದಂತ ಈ ಹೇಳಿಕೆ ಕರ್ನಾಟಕವೇ, ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯಂತ ಜಾಸ್ತಿ ಭ್ರಷ್ಟಾಚಾರ ಆಗ್ತಾ ಇದೆ, ಅದರಲ್ಲೂ ಕರ್ನಾಟಕವೇ ಭ್ರಷ್ಟಾಚಾರದಲ್ಲಿ ನಂಬರ್ 1 ಆಗಿದೆ ಎನ್ನುವ ಈ ಹೇಳಿಕೆ ಯಾವೆಲ್ಲ ತಿರುವುಗಳನ್ನ ಪಡೆದುಕೊಳ್ಳುತ್ತೆ, ಸರ್ಕಾರಕ್ಕೆ ಈಗಾಗಲೇ ಮುಖಭಂಗ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ್ರೆ ದೊಡ್ಡ ವ್ಯಕ್ತಿಗಳಾದಂತಹ ಸಿದ್ದರಾಮಯ್ಯನವರಾಗ್ಲಿ ಅಥವಾ DCM ಆಗಿರುವಂತಹ DK ಶಿವಕುಮಾರ್ ಅವರಾಗ್ಲಿ ಈ ಸ್ಟೇಟ್ಮೆಂಟ್ಗೆ, ಬಸವರಾಜ ರಾಯರೆಡ್ಡಿ ಕೊಟ್ಟಂತ ಈ ಸ್ಟೇಟ್ಮೆಂಟ್ಗೆ ಯಾವೆಲ್ಲ ತರಹದ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಏನೇ ಆಗ್ಲಿ ಒಂದಂತೂ ಗಮನಿಸಲೇಬೇಕಾದಂತ ವಿಷಯ ಅಂದ್ರೆ ಸಿಎಂ ಆರ್ಥಿಕ ಸಲಹೆಗಾರರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು ಕೊಟ್ಟಂತ ಈ ಮಾತು, ಈ ಹೇಳಿಕೆ ಒಂದು ಮಟ್ಟಿನಲ್ಲಿ ಸರ್ಕಾರಕ್ಕೆ ಮುಖಭಂಗ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.